ಅಧಿಕಾರದಿಂದ ಕೆಳಗಿಳಿಯುವ ಬಗ್ಗೆ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಪರ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಶುರುವಾಗಿದೆ. ಯಾರು ಮಾಡ್ತಿದ್ದಾರೆ? ಅಗೇನ್ ಸಿದ್ದು ಬೆಂಬಲಿಗರು ಇದನ್ನ ಮಾಡ್ತಾ ಇದ್ದಾರೆ. ನನ್ನ ಸಿಎಂ ಸಿದ್ದರಾಮಯ್ಯ ಹೆಸರಿನ ಅಭಿಯಾನವನ್ನ ಈಗ ಶುರು ಮಾಡಿದ್ದಾರೆ. ಹೇಳಿದ ಮಾತಿನಂತೆ ಯಾವಾಗ ರಾಜೀನಾಮೆ ಕೊಡ್ತೀರಾ ಮಿಸ್ಟರ್ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರೇ ಅಂತ ಹೇಳಿ ಕಾಲು ಎಳಿತಾ ಇದ್ದಾರೆ ನಟಿಗರು, ಸಿದ್ದರಾಮಯ್ಯ ಬೆಂಬಲಿಗರು. ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿಕೊಂಡು ಟ್ರೋಲ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಇರುಸು ಮುರುಸಾಗೋ ರೀತಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗೋ ಸನ್ನಿವೇಶವನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು. ಅಧಿಕಾರದಿಂದ ಕೆಳಗಿಳಿಯುವ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಇದಿರಲ್ಲ, ಯಾಕೆ ಅಧಿಕಾರದಿಂದ ಇಳಿರಿ, ಕೊಟ್ಟ ಮಾತು ಯಾವಾಗ ಉಳಿಸ್ಕೋತೀರಾ, ಇವತ್ತಿಗೂ ನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅಂತೆಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಿ ಸಿದ್ದರಾಮಯ್ಯ ಬೆಂಬಲಿಗರು ಪ್ರಸಕ್ತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕಾಲೆಳೆಯುವಂತಹ ಮುಜುಗರ ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಇನ್ನೊಬ್ಬ ಸಿದ್ದರಾಮಯ್ಯ ಬೆಂಬಲಿಗ ನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಈತ ಹಾಕೊಂಡಿರುವಂಥದ್ದು. ಬಹುತೇಕ ಸಿದ್ದರಾಮಯ್ಯ ಬೆಂಬಲಿಗರು ಇದನ್ನು ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿದ್ದು ನಮ್ಮ ಹೆಮ್ಮೆ, ಜೈ ಅಂತೆಲ್ಲ ಹಾಕೊಂಡಿದ್ದಾರೆ. ಈ ರೀತಿ ಹಾಕುವ ಮೂಲಕ ನೇರವಾಗಿ ಕಾಂಗ್ರೆಸ್ JDS ಮೈತ್ರಿಕೂಟದ ನಾಯಕ, ಈಗ ಸದ್ಯಕ್ಕೆ ಲೀಡ್ ಮಾಡ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರಿಗೆ ಕಾಲೆಳೆಯುವಂತಹ, ಅವರಿಗೆ ಇರುಸು ಮುರುಸು ಮುಜುಗರ ಎಲ್ಲವನ್ನ ಉಂಟು ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಬೆಂಬಲಿಗರು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಶಿಷ್ಯರು ಬಹಿರಂಗವಾಗಿ ಶಾಸಕರುಗಳು ಹೇಳಿಕೆ ಕೊಟ್ಟಿದ್ದಾಯಿತು. ಈಗ ಸೋಷಿಯಲ್ ಮೀಡಿಯಾ ವಾರ್ ಶುರುವಾಗಿದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ. ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧದ ಈ ಸೋಷಿಯಲ್ ಮೀಡಿಯಾ ವಾರ್ನಲ್ಲಿ ಮುಂದಾಳತ್ವ ವಹಿಸಿಕೊಂಡು ಸೇನೆಯಲ್ಲಿ ಬಡದಾಡ್ತಿರೋದು ಸಿದ್ದರಾಮಯ್ಯ ಅವರ ಶಿಷ್ಯರು, ಅವರ ಬೆಂಬಲಿಗರು. ಶಿಷ್ಯರು ಹೇಳಿಕೆ ಕೊಟ್ಟಿದ್ದಾಯ್ತು, ನಿನ್ನೆ ಮೊನ್ನೆ ಎಲ್ಲ ದೊಡ್ಡ ವಿಚಾರ ಆಯಿತು. ಅದೇ ಇವಾಗ ಅವರ ಬೆಂಬಲಿಗರು ಅನಿಸ್ಕೊಂಡಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನೋಡಬೇಕಾಗತ್ತೆ. ಅಫ್ಕೋರ್ಸ್ ಇದಕ್ಕೆ JDSನವರು ಈಗ ರಿಯಾಕ್ಟ್ ಮಾಡ್ತಾರೆ. JDSನವರೆಲ್ಲ ಇದಕ್ಕೆ ತಿರುಗೇಟನ್ನು ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ JDS ವಾರ್ ಆಗಲಿಕ್ಕೆ ಇಷ್ಟು ಸಾಕು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ವಾರ್ ಶುರುವಾದರೂ ಕೂಡ ಅಚ್ಚರಿ ಇಲ್ಲ, ಆಲ್ರೆಡಿ ಶುರುವಾಗಿದ್ರೂ ಕೂಡ ಅಚ್ಚರಿ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಸಿದ್ದು ಶಿಷ್ಯರು ಕಾಲೆಳೆದಿದ್ದಾಯ್ತು, ಅದು ದೊಡ್ಡ ವಿಚಾರ ಆಗಿದ್ದಾಯ್ತು. ಈಗ ಸಿದ್ದರಾಮಯ್ಯ ಬೆಂಬಲಿಗರು ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕಂಡಾಗ ಸಹಜವಾಗಿ ಈಗ JDS ಅಭಿಮಾನಿಗಳ ಕಡೆಯಿಂದ, ಕುಮಾರಸ್ವಾಮಿ ಫ್ಯಾನ್ಸ್ ಕಡೆಯಿಂದ ರಿಯಾಕ್ಷನ್ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಅಂತೂ ಶುರುವಾಗಿದೆ ಈಗ ಎರಡು ಪಾಳೆಯದ ನಡುವೆ. ಇದಕ್ಕೆಲ್ಲ ಏನೀಗ ಪರಿಹಾರ, ಅದು ಏನು ಕತೆ? ಈಗ ಸಿದ್ದರಾಮಯ್ಯ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಇರುಸು ಮುರುಸು ಮಾಡುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ. ಈಗ ಮುಂದೆ ಏನಾಗುತ್ತೆ ಇದರಿಂದ ಅಂತ ಹೇಳಿ? ಹೌದು ಅಮರ್ ಪ್ರಸಾದ್, ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ಒಂದು ಏನು ರಾಜೀನಾಮೆಯ ಹೇಳಿಕೆ ಇತ್ತು, ಇದು ಸಾಕಷ್ಟು ವೈರಲ್ ಆಗಿದೆ. ಇದಕ್ಕೆ ಪ್ರತಿವಿರುದ್ಧವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ದೊಡ್ಡ ಮಟ್ಟದ ಒಂದು ಅಭಿಯಾನವನ್ನೇ ಪ್ರಾರಂಭಿಸಿದ್ದಾರೆ. ಅಂದ್ರೆ ನನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ನಮ್ಮ ಲೀಡರ್ ಸಿದ್ದರಾಮಯ್ಯ ಅನ್ನುವಂತಹ ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿರುವಂತಹ ಸಿದ್ದು ಬೆಂಬಲಿಗರು ನೇರವಾಗಿ ಸಿಎಂ ಅವರಿಂದ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗ ರಾಜೀನಾಮೆ ಕೊಟ್ಟು ನಾನು ಹೊರಗೋದಕ್ಕೆ ಸಿದ್ಧ ಅಂತ ಕುಮಾರಸ್ವಾಮಿ ಹೇಳಿದ್ರು, ಆ ಕ್ಷಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಲ್ಲಿ ಮತ್ತು ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ದೊಡ್ಡ ಮಟ್ಟದ ಈ ಒಂದು ನನ್ನ ಸಿಎಂ ಸಿದ್ದರಾಮಯ್ಯ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಹಾಕಿ ಮುಂದುವರಿಸಿರುವಂತಹ ಅಭಿಯಾನ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂದ್ರೆ ಇದು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವಿನ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಈ ಒಂದು ಸೋಷಿಯಲ್ ಮೀಡಿಯಾದ ವಾರ್ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಹೇಳುವಂಥದ್ದು ಬಹಳ ಕಷ್ಟ. ಯಾಕೆಂದ್ರೆ ಎರಡೂ ಕಡೆಯ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿಯೇ ತಮ್ಮ ನಾಯಕರನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರಿಂದ ನೇರವಾಗಿ ರಾಜೀನಾಮೆ ಕೊಡಿ ಅಂತಲೇ ನೆಟ್ಟಿಗರು ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಅಂತೂ ಸೃಷ್ಟಿ ಮಾಡಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಪ್ರಸನ್ನ.